ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ಈ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ನನ್ನ ಪ್ರತಿಲಿಪಿ ಅಕೌಂಟ್ ಮುಖಾಂತರ ಓದ್ಬೋದು. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 150. ಇಂದಿನ ಸಂಚಿಕೆಯಲ್ಲಿ ಹಿಂದೂಗೆ ಅಗಸ್ತ್ಯ, ಬಾಯಿ ಮುಚ್ಚು, ಇಲ್ಲ ಬಿಸಿ ಕಾಫಿನ ಬಿಡ್ತೀನಿ ನಿನ್ನ ತೆರೆದ ಬಾಯಿಗೆ ಎಂದ ತಕ್ಷಣ ತೆರೆದಿದ್ದಂತ ತನ್ನ ಬಾಯಿನ ಮುಚ್ಚಿದ್ಲು ಎಂದು. ನಾನು ಯಾಕೆ ತಲೆ ಹೊರಿಸ್ಬೇಕು ಎಂದರೆ ಅಗಸ್ತ್ಯ ಅವಳ ಅತಿ ಸಮೀಪಕ್ಕೆ ಬಂದು, ಯಾಕಂದರೆ ನಿನಗೊಂದು ಸರ್ಪ್ರೈಸ್ ಇದೆ ಎಂದ ಹುಪ್ಪು ಕುಣಿಸುತ್ತ. ಇಂದು ನನಗೆ ಯಾವ ಸರ್ಪ್ರೈಸ್ ಎಂದು ಮೂತೆ ತಿರುಗಿಸ್ತಿದ್ರೆ ಅಗಸ್ತ್ಯ, ನಾನು ತಾವರೆಕೆರೆಗೆ ಹೋಗಿದ್ದೆ. ಅಲ್ಲಿ ನಿಮ್ಮಪ್ಪನ ಫ್ರೆಂಡ್, ಅದೇ ಯಾರೋ ಮುಂಬೈನಲ್ಲಿ ಇರೋರು ಸಿಕ್ಕಿದ್ರು ಎಂದ ತಕ್ಷಣ ಇಂದು ಕಣ್ಗಳು ಅರಳಿ, ಹೌದಾ, ಅಂಕಲ್ ಹೇಗಿದ್ದಾರೆ ಎಂದಳು. ಸೀದಾ ಅಲ್ಲೇ ಇದ್ದ ಟವಲ್ನ ತಗೊಂಡ್ರೆ ಅಗಸ್ತ್ಯ, ಕಾಫಿ ಕುಡಿಯೋವರೆಗೂ ವೆಯ್ಟ್ ಮಾಡು ಎಂದ ಹುಬ್ಬೇರಿಸಿ. ಎಂದು ಎಂದವಳು. ಅಂಕಲ್ ಏನಂದರು? ಅದನ್ನು ನೋಡಿದೆ ನಮ್ಮಪ್ಪ ಇದ್ದಾಗ ಎಂದವಳ ಮುಖ ಸಪ್ಪೆ ಆಯಿತು. ಅಗಸ್ತ್ಯ ಸಪ್ಪೆ ಆದ ಎಂದು ಮುಖ ನೋಡಿ, ನಿಮ್ಮಪ್ಪ ಏನೋ ಕೊಟ್ಟಿದ್ರಂತೆ ನೀನು ಕೊಡು ಅಂತ ಅವ್ರಿಗೆ, ಅದಕ್ಕೆ ಅವರು ಅದನ್ನು ಕೊಡೋಕ್ಕೆ ತಾವರೆಕೆರೆಗೆ ಹೋಗಿದ್ರಂತೆ ಎಂದ. ಇಂದು ಅಪ್ಪ ಏನು ಕೊಡ ಅಂತ ಹೇಳಿದರು ಎಂದು ಯೋಚಿಸಿ, ಅದನ್ನು ತೊಗೊಂಡು ಬಂದ್ರಾ ಎಂದಳು ಕ್ಯೂರಿಯಸ್ನಲ್ಲಿ. ಅಗಸ್ತ್ಯ, ಕಾಫಿ ಕುಡಿದು ತಲೆ ಕೊಡುವಿ, ಈಗ ಮನಸ್ಸಿಗೆ ಸಮಾಧಾನ ಕಣೆ ಎಂದವನು ಅಲ್ಲೇ ಸೋಫಾ ಮೇಲೆ ಕೂತು, ಈಗ ತಲೆ ಒರೆಸು ಎಂದ. ಇಂದು, ಅಯ್ಯೋ ಆ ಅಂಕಲ್ ನಮ್ಮಪ್ಪ ಏನೋ ಕೊಡು ಅಂತ ಹೇಳಿದ್ರಲ್ಲ, ಅದನ್ನು ನಿಮಗೆ ಕೊಟ್ರಾ ಎಂದಳು ತಾಳ್ಮೆ ಕೆಟ್ಟವಳಂತೆ. ಅಗಸ್ತ್ಯ ಅವಳ ಮುಖ ನೋಡಿ, ನಿಮ್ಮಪ್ಪ ನಿನಗಾಗಿಯೇ ಏನೋ ಒಂದು ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ಬಂದಿದ್ದೀನಿ ಎಂದವನು. ಬೇಕೆಂದೆ ಅಕ್ಷಿ ಎಂದು, ನೋಡು ನನ್ನ ತಲೆಗೆ ಶೀತ ಹಿಡಿತಿದೆ ಎಂದ ಅವಳನ್ನೇ ಗುರಾಯಿಸುವಂತೆ ನೋಡ್ತಾ. ಇಂದು ತುಸು ಉಪ್ಪು ಬೆಸೆದು ಅವನ ತಲೆನ ಬೇಗ ಬೇಗ ಒರೆಸ್ತಿದ್ರೆ ಅಗಸ್ತ್ಯ, ಅಯ್ಯೋ ತುಂಬ ಹುಡುಗಿರ ಮನಸ್ಸು ಕದ್ದಿರೋ ಈ ಅಗಸ್ತ್ಯನ ಕೂದಲಿಗೆ ಕಾಯಿ ಹಾಕಿದ್ಯಾ, ನಿಧಾನ ಕೊರೆಸು ಅಂದ. ಹಿಂದೂ ತುಸು ಕೋಪದಲ್ಲೇ, ಹೌದು, ಈ ಬೆಂಕಿ ಉಂಡೆ ನೋಡೋಕ್ಕೆ ಸ್ಮೈಲ್ನಲ್ಲೇ ಇರುವ ರಾಕ್ಷಸ ಅಂತ ಗೊತ್ತಿದ್ದವ್ರು ಮಾತ್ರ ಇಷ್ಟಪಡಬೇಕು ಎಂದು ಗುಣಗಿದ್ರೆ ಅಗಸ್ತ್ಯ, ಒಂದು ರೀತಿ ಸ್ಮಾರ್ಟ್ ರಾಕ್ಷಸ ಈ ಅಗಸ್ತ್ಯ, ಹಾಗಂತ ನಮ್ಮಮ್ಮ ಹೇಳೋರು ಎಂದವನು ತನ್ನ ಕೂದಲನ್ನು ಸೆಟ್ ಮಾಡಿ ಹೋಗಿ ಬೆಡ್ ಮೇಲೆ ಕೂತ್ರೆ ಇಂದು, ಅದೇನದು ಕೊಡಿ ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡೋ ಥರ ಅವನನ್ನೇ ನೋಡುತ್ತಾ. ಅಗಸ್ತ್ಯ ಒಮ್ಮೆ ತನ್ನ ಗಡ್ಡ ಸವರಿ, ಅಬ್ಬಾ ಯಾಕೋ ಟ್ರಾವೆಲ್ ಮಾಡಿ ಮೈಕೈಯೆಲ್ಲ ನೋವಾಗ್ತಿದೆ ಎಂದವನು ತನ್ನ ಮೈಕೈನ ಮುರಿತ ಮುಖನ ಕಿವುಚಿ ದೊಪ್ಪೆಂದು ಬೆಡ್ ಮೇಲೆ ಬಿದ್ದರೆ ಹಿಂದೂ ಒಮ್ಮೆ ಬೋರ್ಲಾಗಿ ಮಲಗಿದ್ದ ಅಗಸ್ತ್ಯನನ್ನು ನೋಡಿ ಕಣ್ಣನ್ನು ಕಿರಿದಾಗಿಸಿ ತನ್ನ ಕೋಪನ ತಡೆದು, ಈಗೇನು ನಿಮಗೆ ಮಸಾಜ್ ಮಾಡಲಾ ಎಂದು ಅವನ ಕೈನ ಒತ್ತುತ್ತಿದ್ರೆ ಅಗಸ್ತ್ಯ ಸ್ವಲ್ಪ ಸಮಯ ಅವಳ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಂಡವನಿಗೆ ಅವಳ ಕೈ ಸ್ಪರ್ಶದಿಂದ ಅಗಸ್ತ್ಯನ ನಿಧಾನಕ್ಕೆ ಬಿಸಿ ಆಯಿತು. ತಕ್ಷಣ ಅಗಸ್ತ್ಯ ಒಮ್ಮೆ ತನ್ನ ತನುವಲ್ಲಾದ ಬದಲಾವಣೆನ ನಿಗ್ರಹಿಸಿಕೊಂಡು ಒಮ್ಮೆ ಅವನ ಭುಜ, ಅವನ ತಲೆಯೆಲ್ಲ ಮಸಾಜ್ ಮಾಡುವ ಹುಡುಗಿ ಕೈ ಸ್ಪರ್ಶಕ್ಕೆ ತನ್ನ ಮನದಲ್ಲಿ ಅಲ್ಲೋಲ ಕಲ್ಲೋಲ ಭಾವನೆಗಳು ಸೃಷ್ಟಿಯಾಗಿದ್ದನ್ನು ಗಮನಿಸಿ ಒಮ್ಮೆಲೆ ಸ್ಟಾಪ್ ಎಂದ. ಎಂದು ಯಾಕೆ ಅಂದ್ಲು. ಅಗಸ್ತ್ಯ ತನ್ನ ಹಣೆ ಚಚ್ಚಿ, ಬೇಡಮ್ಮ ತಾಯಿ, ನೀನು ಮಾಡೋ ಮಸಾಜು ನನ್ನ ಮಸಲ್ಸ್ ನೋವು ಕಡಿಮೆ ಮಾಡ್ತಿಲ್ಲ, ಬದಲಿಗೆ ಎಂದು ಮಾತು ನಿಲ್ಲಿಸಿದ್ರೆ ಇಂದು, ಏನು ನಾನೇನು ಚೆನ್ನಾಗಿ ಮಾಡ್ತಿಲ್ವಾ ಎಂದು ಗುರ್ರ ಅಂದರೆ ಅಗಸ್ತ್ಯ, ಲೇ ನಿನ್ನ ಕೈ ಮಸಾಜ್ಗೆ ನನ್ನ ಮೈಯೆಲ್ಲ ಟೆಂಪ್ಟೇಷನ್ ಬರುವಂತೆ ಮಾಡ್ತಿದೆ ಎಂದು ಕಣ್ಮುಚ್ಚಿ ಹೇಳಿದ್ರೆ ಎಂದು ಒಮ್ಮೆ ಅವನ ಕಡೆ ಕೋಪದಲ್ಲಿ ಹುಬ್ಬು ಗಂಟೆಗೆ ನೋಡಿ ತನ್ನ ಸರಕು ತೆಗೆದು ಸೊಂಟಕ್ಕೆ ಸಿಕ್ಕಿಸಿ ಬೆಡ್ ಮೇಲೆ ಹತ್ತಿದವಳು ಸೀದಾ ಅಗಸ್ತ್ಯನ ಬೆನ್ನಿನ ಮೇಲೆ ನಿಂತರೆ ಒಮ್ಮೆಲೆ ಅಗಸ್ತ್ಯನ ಮೇಲೆ ಭಾರವಾಗಿದ್ದನ್ನು ನೋಡಿ ತಿರುಗಲಾಗದೆ, ಹಲೋ ಏನೇ ಮಾಡ್ತಿದ್ಯಾ ಎಂದ ಉಬ್ಬುಪಿಸಿದು. ಇಂದು ಬಂದ್ ಕಾಲಿನಲ್ಲಿ ಅಗಸ್ತ್ಯನ ಬೆನ್ನನ್ನೆಲ್ಲ ತುಡಿಯುತ್ತಾ, ರಾಕ್ಷಸನಿಗೆ ನಮ್ಮಂಥ ಮನುಷ್ಯರ ಕೈ ಸಾಕಾಗಲ್ಲ, ಅದಕ್ಕೆ ಹೀಗೆ ಎಂದವಳು ಅವನ ಭುಜ ಕೈ ತೋಳಿನ ಮೇಲೆ ನಡೆದಾಡುತ್ತಿದ್ದರೆ ಅಗಸ್ತ್ಯನ ತೊಟಿನಲ್ಲಿ ಸಣ್ಣ ನಗು ಮೂಡಿತು. ಅವಳ ಮೈ ಪೂರ್ತಿ ಹುಡುಗಿ ಕಾಲಿನ ಸ್ಪರ್ಶದಿಂದ ಹಾಯಾಗಿತ್ತು.
ಎಂದು ಸಾಕಾ ಅಂದರೆ ಅಗಸ್ತ್ಯ ಮಾತಾಡದೆ ಒಮ್ಮೆಲೆ ಅವಳ ಕಡೆ ತಿರುಗಿದ್ರೆ ಎಂದು ಬೀಳುವ ಭಯದಲ್ಲೇ ಅಮ್ಮ ಎಂದು ಸೇದ ಬಂದು ಅಗಸ್ತ್ಯನ ಮೇಲೆ ಬಿದ್ದಿದ್ಲು. ಅವಳ ತುಟಿ ಅಗಸ್ತ್ಯನ ಕೂರ್ಚಲ ಗಡ್ಡ ಸೋಕಿದ್ರೆ ಅಗಸ್ತ್ಯ ಮಾತ್ರ ಅವಳನ್ನು ಕಣ್ಣು ಮಿಡಗಿಸ್ದೆ ನೋಡ್ತಾ, ಈ ಆಣೆಗಿಣೆ ತೆಗಿಯೇ, ನೀನು ಹೇಳಿದ್ ಕೊಡ್ತೀನಿ ಎಂದ. ಅವಳನ್ನೇ ದಿಟ್ಟಿಸಿ ನೋಡ್ತಾ ಹುಬ್ಬೇರಿಸಿ ಸಣ್ಣದಾಗಿ. ಇನ್ನು ಒಂದು ಕ್ಷಣ ಅವನ ಕಣ್ಣಿನ ನೋಟಕ್ಕೆ ತನ್ನ ನೋಟನ ಬೆರೆಸಿದವಳು ತುಸು ತನ್ನ ಕಣ್ಣು ಸರಿಸಿ ಅವನ ಮೇಲೆ ಮಲಗಿರುವ ಹುಡುಗಿ ಎದ್ದು, ಅದು ಈಗೆಲ್ಲ ಆಡಿಸೋದು ತಪ್ಪು, ಅದೇನದು, ಅದನ್ನು ನನಗೆ ಕೊಡಿ ಎಂದು ಅವನಿಗೆ ಬೆನ್ನಾಕಿ ಕೂತ್ಲು. ಅವಳು ಮಾತು ಕೇಳಿದ ಅಗಸ್ತ್ಯ ಅವಳ ಕಡೆ ಹುರುಳಿ, ಮತ್ತೆ ನೀನು ಮಾಡಿದ್ದು ತಪ್ಪು ಅಲ್ವಾ ಎಂದು ಅವಳನ್ನೇ ಕೆಣಕುವಂತೆ ನೋಡುತ್ತಾ, ಒಮ್ಮೊಮ್ಮೆ ನಮಗೂ ಫೀಲಿಂಗ್ಸ್ ಬರುತ್ತಪ್ಪ, ಆಗ ನಮ್ಮ ಕೈ ಕಟ್ಟಿದ್ರೆ ಹೇಗೆ, ಸೊ ನೀನು ಈಗಲೇ ಹಾಣೆ ತೆಗಿ, ನಾನು ಅದನ್ನು ಕೊಡ್ತೀನಿ ಎಂದವನ ದೃಷ್ಟಿ ಇರೋದು ಹಿಂದೂ ಮೇಲೇ. ಈಗ ಅವನ ವರ್ಷೆಗೆ ಬಗ್ಗದ ಹಿಂದೂ ಇನ್ನಷ್ಟು ಹುಬ್ಬು ಬೇಸಿದು, ಏನು ಅದು ನಮ್ಮಪ್ಪಂದು, ಹೀಗೆಲ್ಲ ಹೈಡ್ ಮಾಡೋ ಅಧಿಕಾರ ಯಾರೂ ಕೊಟ್ಟಿಲ್ಲ ನಿಮಗೆ ಅಂದು. ಅಗಸ್ತ್ಯ, ಹೋ ಹೌದಾ ಎಂದು ಹುಬ್ಬೇರಿಸಿ ಹುಡುಗಿನೇ ಒಮ್ಮೆ ಮೇಲಿಂದ ಕೆಳಗೆ ನೋಡಿ, ಹಿಂದೂ ಮೇಡಮ್ ನಿನ್ನ ದಾರಿಗೆ ಬರ್ತೀನಿ ಎಂದವನು ಕೂತಿದ್ದ ಹಿಂದೂ ಪಕ್ಕ ಎದ್ದು ಕೂತು, ಫೀಲಿಂಗ್ಸ್ ತಡೆಯೋ ಅಧಿಕಾರ ಆ ದೇವ್ರಿಗೂ ಇಲ್ವಂತೆ ಎಂದು ಹುಬ್ಬೇರಿಸಿದ್ರೆ ಹಿಂದೂ ಅವನನ್ನೇ ಗುರಾಯಿಸಿ, ಏನದು ಫೀಲಿಂಗ್ ಅಂತ ತಲೆ ತಿಂತಿದ್ದೀರಾ, ಏನಂತ ಫೀಲಿಂಗ್ ನಿಮಗೆ ಅಂದ್ಲು. ಅಗಸ್ತ್ಯ ಎಂದೇ ಮುಂದೆ ಯೋಚಿಸ್ದೆ ಅವಳ ಕಡೆ ಮಾರಕವಾಗಿ ನೋಡ್ತಾ, ನಿನಗೊಂದು ಮುತ್ತು ಕೊಡಬೇಕು ಅನ್ನಿಸ್ತಿದೆ ಎಂದು ತನ್ನ ತುಟಿನ ತನ್ನ ನಾಲ್ಗೆಯಲ್ಲಿ ಸವರಿದವನ ಮೊಗದಲ್ಲಿ ತುಂಡತನನ ನೋಡಿ ಎಂದು ಕಣ್ಣು ಒಂದು ಕ್ಷಣ ಗಲಿಬಿಲಿಗೊಂಡು ಮರುಕ್ಷಣ ಅದು ಕಿಚನಲ್ಲಿ ಏನೋ ಮತ್ತು ಬಂದಿದೆ ಎಂದು ಅವನ ಕಡೆನೂ ನೋಡದೆ ಹೆದ್ದೇಳೋ ಮುನ್ನ ಅಗಸ್ತ್ಯ ಅವಳಿಗೆ ಅಡ್ಡಲಾಗಿ ನಿಂತು, ಇವಾಗ ಈ ಆಣೆ ತೆಗೆಯುತ್ತೀಯೋ ಇಲ್ವೋ ಅಂದ. ಎಂದು ಅಗಸ್ತ್ಯನ ಕಣ್ಣ ಮುಂದೆ ನಿಂತು ಸಣ್ಣಗೆ ನಕ್ಕು, ನನಗೆ ತಾಳಿ ಕಟ್ಟಿ ನನ್ನ ಹ್ಯಾಂಡ್ಸಮ್ ಪತಿ. ಆಗ ನಾನು ಎಂದು ಒಂದು ಮುದ್ದಾದ ನಗು ಬೀರಿ ತಲೆ ತಗ್ಸಿ ನಾಚ್ಕೊಂಡವಳು ಅವನನ್ನು ದಾಟಿ ಹೋದರೆ ಅವಳ ಸಣ್ಣ ನಗು ನಾಚಿಕೆ ನೋಡೆ ಮಿಸ್ಟರ್ ಅಗಸ್ತ್ಯ ಫುಲ್ ಹಾಗೆ ಸ್ಟ್ರಕ್ ಆಗಿ ನಿಂತಿದ್ದ. ಎಂದು ಅಗಸ್ತ್ಯನ ವೀಕ್ನೆಸ್ ಎಲ್ಲ ಚೆನ್ನಾಗಿ ಹರಿದು ಕುಡಿದಿದ್ದಾಳೆ. ಪಾಪ ಅಗಸ್ತ್ಯ ಫುಲ್ ಶಾಕು. ಹುಡುಗಿಯಿಂದ ಇಂಥ ಒಂದು ರೊಮ್ಯಾಂಟಿಕ್ ಮಾತು ಕೇಳಿ ಹೊರಗೋದ ಹಿಂದೂ ಒಂದು ಸಣ್ಣ ನಗು ಚೆಲ್ಲಿ ಕಿಚನ್ ಸೇರಿದ್ಲು. ಅಗಸ್ತ್ಯ ಹಾಗೆ ತನ್ನೆರಡು ಕಣ್ಣು ಮುಚ್ಚಿ ಬೆಡ್ ಮೇಲೆ ಬಿದ್ದವನು, ಅಬ್ಬೋ ಶಿವಳು ಹೀಗೂ ಮಾತಾಡ್ತಾಳ, ಓ ಮೈ ಗಾಡ್, ಏನದು ಹ್ಯಾಂಡ್ಸಮ್ ಪತಿ ಎಂದವನು ಉರ್ರೇ ಎಂದು ಬೆಡ್ ಮೇಲೆಲ್ಲ ಬಿದ್ದು ಹುರುಳಾಡಿ ಒಮ್ಮೆ ಸಣ್ಣ ನಗು ಚೆಲ್ಲಿ ನಾಚಿಕೆಯಲ್ಲಿ ತನ್ನ ಹೃದಯದ ಮೇಲೆ ಕೈ ಆಡಿಸಿ, ಆಗ್ತಿಲ್ಲ ಕಣೆ ಹಿಂದೂ, ಹೀಗೆಲ್ಲ ಮಾತಾಡಿ ನನ್ನ ಕೊಲೆ ಮಾಡ್ತಿದೆಯಲ್ಲೇ ಅಗಸ್ತ್ಯ, ಮರ್ಗೈರೇ ಬಾಪ್ರೆ ಎಂದು ಏನೋ ಒಂದು ಅದ್ಭುತ ವಿಷಯ ಕೇಳಿದ ರೀತಿ ಫೀಲ್ ಅವನಿಗೆ. ಅದೇ ಖುಷಿನಲ್ಲಿ ಅಗಸ್ತ್ಯ ಎಂದು ತನ್ನ ತುಟಿನ ಒಮ್ಮೆ ಸವರಿ ಏನೋ ಯೋಚಿಸಿ, ನನ್ನ ಮಗಂದು ನಾಳೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಲೇಬೇಕು ಎಂದು ನಕ್ಕವನು ತನ್ನ ಫೋನ್ ತಗೊಂಡು ಕಿಟ್ಟಿಗೆ ಕಾಲ್ ಮಾಡಿ, ಕಿಟಿ ನಾಳೆ ದೇವಸ್ಥಾನದಲ್ಲಿ ಎಂದು ಏನೋ ಸ್ವಲ್ಪ ಸಮಯ ಮಾತಾಡಿದ್ರೆ ಆ ಕಡೆ ಕಿಟ್ಟಿ ಇವನ ಮಾತುಗಳನ್ನು ಪೂರ್ತಿ ಕೇಳಿಕೊಂಡು, ಅಗಸ್ತ್ಯ ಈ ಸಿಚುವೇಶನ್ನಲ್ಲಿ ಅಂದ. ಈ ಕಡೆಯಿಂದ ಅಗಸ್ತ್ಯ, ಈ ಅಗಸ್ತ್ಯನ ಕೆಪಾಸಿಟಿ ನಿನ್ನ ಅದಕ್ಕೇನು ನೋಡಿಬಿಡೋ, ನಿನಗೆ ಯಾಕೆ ಹೊಟ್ಟೆ ಉರಿ, ಆಹಾ ಅವಳು ಆಣೆ ತೆಗೆದ್ರೆ ನಿನ್ನ ಜೊತೆಗೆ ಮಾತಾಡೋಕ್ಕೆ ಸಿಗಲ್ಲ ಅಂತ ಹೊಟ್ಟೆ ಉರಿ ಅಲ್ವಾ. ಆದರೂ ಇವತ್ತು ನಿನ್ನ ಅತ್ತಿಗೆ ಆಗೆಲ್ಲ ಹೇಳಿದ ಮೇಲೆ ಅಗಸ್ತ್ಯ ಒಂದು ಸ್ಟೆಪ್ ಇಳಿದು ಅವಳ ಜೊತೆ ಮೇಲಿರೋದ್ರಲ್ಲೇ ತಪ್ಪಿಲ್ಲ ಬಿಡು ಎಂದು ತುಟಿಯಲ್ಲಿ ನಗು ಮೂಡಿಸಿದ್ರೆ ಕಿಟ್ಟಿ ಬಾಯಿ ಕಣ್ಣು ತೆರೆದು ಹಾಂ ಎಂದವನು ಕುತೂಹಲದಲ್ಲಿ, ಅದೇನಂದ್ರು ಅತ್ತಿಗೆ ಅಂಥದ್ದು ಎಂದ. ಅಗಸ್ತ್ಯ ಒಮ್ಮೆ ಕಿಟ್ಟಿ ಕ್ಯೂರಿಯಾಸಿಟಿನ ಗಮನಿಸಿ, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ನಿಂಗೆ ಯಾಕೆ, ಹೋಗಿ ಆ ಲಾರೆನ್ಸ್ ನೋಡಿ ಕಲಿ, ಅವನು ಸ್ವಲ್ಪ ನನಗೆ ಎಲ್ಪ್ ಆದರೂ ಮಾಡ್ತಾನೆ, ಯಾಕೆ ಏನು ಅಂತ ಒಂದು ಪ್ರಶ್ನೆ ಮಾಡಿದೆ ಎಂದು ತುಸು ಕೋಪವಾಗಿ ಬೈದ. ಆಯ್ತಾ ಕಿಟ್ಟಿ ತನ್ನ ತಲೆನ ಕೊಡ್ವಿ, ಏನೇ ಆದರೂ ಗಂಡ ಹೆಂಡತಿ ಜಗಳ ಮಧ್ಯದಲ್ಲಿ ಮೂರನೇವರು ಮೂಗು ತೋರಿಸಿದ್ರೆ ಹೀಗೆ ಆಗೋದು, ಅವರಿಬ್ಬರು ಹೊಂದಾಗ್ತಾರೆ, ಆಮೇಲೆ ನಮ್ಮನ್ನೇ ಗೂಬೆ ಮಾಡ್ತಾರೆ ಎಂದ್ಕೊಂಡು, ಸರಿ ಅಗಸ್ತ್ಯ ನೀನು ಹೇಳಿದ್ದನ್ನು ನಾಳೆ ನಾನು ರೆಡಿ ಮಾಡ್ತೀನಿ, ಲಾರೆನ್ಸ್ ಬಳಿ ಕೂಡ ಮಾತಾಡ್ತೀನಿ ಎಂದ. ಅಗಸ್ತ್ಯ
ಯಾವ ವಿಷಯದ ಬಗ್ಗೆ ಅಂದರೆ ಕಿಟ್ಟಿ ಅದೇ ಬೇಜಾರಾದಾಗ ನಾವು ಬೇಕು ಮಾತಾಡೋಕ್ಕೆ, ಶೇರ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಅವರಿಬ್ಬರು ಚೆನ್ನಾಗಿದ್ದಾಗ ನಮ್ಮನ್ನು ಡಸ್ಟ್ಬಿನ್ ಥರ ತಿಳ್ಕೊತಾರೋ ಮಾರೆಯ ಹುಷಾರು ಅಂತ ಹೇಳೋಕೆ ಅಂದ. ಕಿಟ್ಟಿ ಮಾತು ಕೇಳಿದ ಅಗಸ್ತ್ಯ ತುಸು ಕಣ್ಣು ಕಿರಿದಾಗಿಸಿ ಮಗನೇ ಸಿಗು ಅಂದ. ಕಿಟ್ಟಿ ಅಷ್ಟಕ್ಕೆ ಎದ್ರಿ ಕಾಲ್ ಕಟ್ ಮಾಡಿದ್ದ. ಆಯ್ತಾ ಅಗಸ್ತ್ಯ, ಹಬ್ಬ ಎಲ್ಲರೂ ಅಡ್ವೈಸ್ ಮಾಡೋರೆ, ಬೇರೆಯವ್ರ ಮಾತು ಕೇಳೋಕ್ಕೆ ಹೋಗಬಾರ್ದು ಎಂದವನಿಗೆ ಈಗ ಭಗವಾನ್ ಬಂಗಲಿಲಿ ಜ್ಞಾನೋದಯವಾಗಿದೆ. ಆಯ್ತಾ ದಿಲೀಪ್ ಪಬ್ಗೆ ಹೋದವನು ಕಂಠ ಪೂರ್ತಿ ಕುಡಿದು ಹಿಂದೂ ಮುಖಾನ ನೆನೆದು ಎಲ್ಲ ಬ್ಯೂಟಿಫುಲ್ ಹುಡುಗರಿಗೆ ಯಾಕೆ ಇಷ್ಟು ಬೇಗ ಮದುವೆ ಆಗಿರ್ತಾರೆ, ನಮ್ಗೆ ಯಾಕೆ ಸಿಗಲ್ಲ ನೋಡು, ನಮ್ಮ ಸಿಸ್ಕು ಕೂಡ ಹಾಗೆ. ಹಾಂ, ಅಗಸ್ತ್ಯ ಬ್ರೋ ಸಿಗಲಿಲ್ಲ. ಈಗ ಈ ಹುಡುಗಿ ಸಂಸ್ಕೃತಿ, ವಾವ್, ಅವಳ ಹೆಸರೇ ಒಂದು ಮಧುರವಾಗಿದೆ ಎಂದು ಇಂದು ನಾವು ಹೊಗಳ್ತಿದ್ದಾನೆ. ಅವನಿಂದೆ ಯಾರಿದ್ದಾರೋ ಅನ್ನೋ ಅರಿವಿರದೆ ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.